ಅತಿ ಹೆಚ್ಚು ನಿರೀಕ್ಷಿತ ಗ್ರಾಮೀಣ ಪ್ರದೇಶದಲ್ಲಿ ಈ ಸ್ವತ್ತು ವಿತರಣೆ ಇನ್ನೇನು ಶುರುವಾಗಿದೆ. ಅದ್ರ ರಿಲೇಟೆಡು ಒಂದು ಬಿಗ್ ಅಪ್ಡೇಟ್ ಇದೆ. ಅದೇನು ಅಂತ ನೋಡ್ತಾ ಹೋಗೋಣ ನೋಡಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಆಸ್ತಿಗಳಿಗೆ ಈ ಸ್ವತ್ತು ಅಭಿಯಾನದಡಿ ಡಿಜಿಟಲ್ ಆಸ್ತಿ ಪ್ರಮಾಣ ಪತ್ರ ನೀಡುವ ನಿಯಮ ಜಾರಿಗೊಳಿಸಲಾಗಿದೆ. ಗ್ರಾಮೀಣ ಜನರು ಮನೆಯಲ್ಲೇ ಕುಳಿತು ವೆಬ್ಸೈಟ್ ಮೂಲಕ ತಮ್ಮ ಆಸ್ತಿ ವಿವರಗಳನ್ನು ಪರಿಶೀಲಿಸಿ ಈ ಸ್ವತ್ತಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅಂದರೆ ಈಗ ಪಂಚಾಯಿತಿ ಲಿಮಿಟಲ್ಲಿ ಈ ಖಾತಾ ವಿತರಣೆ ಸ್ಟಾರ್ಟ್ ಆಗಿದೆ. RDPRR ಗೌರ್ಮೆಂಟ್ ಆಫ್ ಕರ್ನಾಟಕ ಅವರೇ ಇದನ್ನು ಪಬ್ಲಿಷ್ ಮಾಡಿರೋವಂಥದ್ದು. ಈ ಸ್ವತ್ತು ವಿತರಣೆ ಮಾಡ್ತಾ ಇದ್ದೀವಿ ಅಂತ ಈ ನೋಟಿಫಿಕೇಶನಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೂ 3 ಅಪ್ಡೇಟ್ ಕೊಟ್ಟಿದ್ದಾರೆ. ಅದರಲ್ಲಿ ಇದು ಒಂದು ಗ್ರಾಮೀಣ ಸ್ವತ್ತುಗಳಿಗೆ ಡಿಜಿಟಲ್ ಆಸ್ತಿ ಪ್ರಮಾಣ ಪತ್ರ. ಗ್ರಾಮೀಣ ಆಸ್ತಿಗಳಿಗೆ ಡಿಜಿಟಲ್ ಆಸ್ತಿ ಪ್ರಮಾಣ ಪತ್ರ ವಿತರಿಸುವ ಪ್ರಕ್ರಿಯೆ ಸುಗಮ. ಇದ್ರ ಮೂಲಕ ಏನಂದರೆ ಪ್ರಮುಖವಾಗಿ ಮಾಡ್ತಾ ಇರೋವಂಥ ಚಟುವಟಿಕೆಗಳು ಏನು ಅಂತ ಹೇಳಿದ್ದಾರೆ. ಸ್ವತ್ತುಗಳಿಗೆ ಖಾತಾ ಅಥವಾ PID ಕೊಡುವುದು, ಪ್ರಾಪರ್ಟಿ ID ಕೊಡುವುದು ಅಂತ ಹೇಳಿದ್ದಾರೆ ಫಸ್ಟು. ಸೆಕೆಂಡು, ಕಟ್ಟಡ ಮತ್ತು ಪರಿವರ್ತನೆಯಾಗದ ಇರುವ ಭೂಮಿಗೆ ಅಥವಾ ಪರಿವರ್ತನೆ ಆಗದೇ ಇರುವ ಭೂಮಿಗೆ ತೆರಿಗೆ ವಿಧಿಸುವುದು ಇದರ ಮೂಲಕ. ಗ್ರಾಮೀಣ ವ್ಯಾಪ್ತಿಯಲ್ಲಿ ಅಥವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತೆರಿಗೆಗೆ ಒಳಪಡದ ಎಲ್ಲ ಆಸ್ತಿಗಳು ತೆರಿಗೆಗೆ ಒಳಪಡಿಸುವುದು ಈ ಒಂದು ಡಿಜಿಟಲ್ ಏನು ಇವರು ಖಾತಾ ಕೊಡ್ತಾ ಇದ್ದಾರೋ ಅದರ ಮೂಲಕ. ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಏಕರೂಪದ ಮಾದರಿಯ ತೆರಿಗೆ ಹಾಗೂ ಶುಲ್ಕ ವಿಧಿಸುವುದು. ಒಂದೇ ಥರದ ಟ್ಯಾಕ್ಸು ಎಲ್ಲ ಪ್ರಾಪರ್ಟಿಗಳಿಗೂ, ಏನು ರೆವೆನ್ಯೂ ಸೈಟ್ಸ್ ಇದೆಯೋ ಅದಕ್ಕೆ. ಮಾಲೀಕರು ಅಥವಾ ಅಧಿಭೋಗದಾರರು ಆಸ್ತಿಗಳಿಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿಯಿಂದ ದಾಖಲೆಗಳನ್ನು ಒದಗಿಸುವುದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆಸ್ತಿ ಮಾಲೀಕರು ಅಥವಾ ಭೋಗಿದಾರರಿಗೆ ಆ ಜಮೀನು ಅಥವಾ ಪ್ರಾಪರ್ಟಿಗೆ ಸಂಬಂಧಿಸಿದಂಥ ದಾಖಲೆಗಳನ್ನ ಈ ಖಾತಾ ಮೂಲಕ ಕರೆಕ್ಟಾಗಿರೋ ದಾಖಲೆಗಳನ್ನ ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕೆ ಹೆಂಗೆ ಅಪ್ಲೈ ಮಾಡಬೇಕು ಅಂದರೆ, ನಿಮ್ಮ ಮನೆಯಿಂದಲೇ ಈ ಸ್ವತ್ತು ತಂತ್ರಾಂಶದ ಮೂಲಕ ಆನ್ಲೈನ್ನಲ್ಲೇ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ನಿಮ್ಮ ಮನೇಲಿ ಅಪ್ಲಿಕೇಶನ್ ಹಾಕೋ ಥರ ವೆಬ್ಸೈಟ್ ರೆಡಿ ಮಾಡಿದ್ದೀವಿ ಅಂತಿದ್ದಾರೆ. ಆ ವೆಬ್ಸೈಟ್ ಲಿಂಕ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈ ಫೋಟೋದಲ್ಲಿ ಕೊಟ್ಟಿದ್ದಾರೆ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅದನ್ನು ನೋಡ್ಬೋದು. ಟ್ಯಾಬ್ ಆಯ್ದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಗೆ ಯಾವ್ದು ಬೇಕು, ಯಾವೊಂದು ಫೆಸಿಲಿಟಿ ಅಥವಾ ಯಾವೊಂದು ಸೇವೆ ನಿಮಗೆ ಬೇಕು ಅಂತ ಅಲ್ಲಿ ಕೊಟ್ಟಿರ್ತಾರೆ. ಅಪ್ಲಿಕೇಶನ್ ಹಾಕಬೇಕಾ, ಈ ಸ್ವತ್ತು ಪಡಿಬೇಕಾ, ಮ್ಯೂಟೇಷನ್ ಮಾಡಿಸ್ಬೇಕಾ, ಅಲ್ಲಿ ಕೊಟ್ಟಿರ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಫಸ್ಟು ನೀವು ಈ ವೆಬ್ಸೈಟಿಗೆ ಲಾಗಿನ್ ಆಗಬೇಕು ಅಂದರೆ ನಿಮ್ಮ ಪ್ರಾಪರ್ಟಿ ಐಡಿನೇ ಲಾಗಿನ್ ID ಥರ ಬಳಸ್ಕೊಂಡು ನೀವು ಲಾಗಿನ್ ಆಗಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಸಂದೇಹಗಳು ಪರಿಹಾರಕ್ಕಾಗಿ ನಾಗರಿಕರಿಗಾಗಿ ಅಥವಾ ಸಿಟಿಸನ್ ಕನ್ಸರ್ನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವುದೇ ಥರದ ಪ್ರಾಬ್ಲಮ್ಸ್ ಇದ್ದರೆ ಅಲ್ಲಿ ನೀವು ಅದನ್ನ ಶೇರ್ ಮಾಡೋದ್ರ ಮೂಲಕ ಗೌರ್ಮೆಂಟಿಗೆ ತಿಳಿಸ್ಬೋದು. ಅವ್ರು ನಿಮ್ಮನ್ನು ರೀಚ್ ಔಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಈ ಸ್ವತ್ತು ಅಭಿಯಾನದ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಆಸ್ತಿಗಳಿಗೆ ಡಿಜಿಟಲ್ ಆಸ್ತಿ ಪ್ರಮಾಣ ಪತ್ರ ಸಿಗುತ್ತೆ. ಅಂದರೆ ನಿಮಗೆ 11A ಮತ್ತು ನಮೂನಾ 11B ಕೊಡ್ತಾರೆ. 11A ಇಲ್ಲ 11B ಸಿಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಕ್ಲೀನಾಗೆ. ಅಂದರೆ ಇದೇ ಈ ಖಾತಾ ನಿಮಗೆ ಸಿಗುತ್ತೆ, ನೀವು ಆನ್ಲೈನಲ್ಲೇ ಅಪ್ಲೈ ಮಾಡ್ಕೋಬೋದು. ನಿರಾಕ್ಷೇಪಣ NOC ಪರವನ್ನಾಗಿ ತೆರಿಗೆಗಳು, ಶುಲ್ಕ ಹಾಗೂ ದರಗಳ ಲೆಕ್ಕಾಚಾರ ಪ್ರಕ್ರಿಯೆ ಸರಳ ಮತ್ತು ವೈಜ್ಞಾನಿಕವಾಗಿ ಮಾಡಲಾಗಿದೆ. ಅಂದರೆ NOC ಸಿಗುತ್ತೆ, ತೆರಿಗೆ, ಶುಲ್ಕ ಇದೆಲ್ಲನೂ ಅವರು ಯೋಚನೆ ಮಾಡಿ ಕರೆಕ್ಟಾಗಿ ಸೂಟಬಲ್ ಆಗುತ್ತಾ ಅಂತ ಎಲ್ಲ ಇಷ್ಟು ದಿನ ಟೈಮ್ ತಗೊಂಡ್ರಲ್ಲ, ಇದನ್ನೆಲ್ಲ ಕ್ಲೀನಾಗಿ ನಾವು ಯೋಚನೆ ಮಾಡಿ ಎಲ್ಲ ಸೆಟ್ ಮಾಡಿದ್ದೀವಿ. NOC ಕೊಡೋದಾಗಿರ್ಬೋದು, ಟ್ಯಾಕ್ಸ್ ಕಲೆಕ್ಷನ್ನು ಎಲ್ಲನೂ ಪ್ರಾಪರಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ನಿಮಗೆ ಈ ವಿಡಿಯೋ ಮೂಲಕ ಈ ಖಾತಾ ಸಿಗ್ತಾ ಇದೆ ಅಂತ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಯಾರ್ಯಾರಿಗೆಲ್ಲ ಈ ಖಾತಾ ಸಿಗ್ತಾ ಇದೆ ಅಂತ ನೀವು ತಿಳಿಸ್ಬೇಕು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತಿಳಿಸ್ಬೇಕು ಅಂದರೆ ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇದೇ ಥರದ ಮುಂದೆ ಯಾವುದೇ ಪ್ರಾಬ್ಲಮ್ ಬಂದರೂ ನನ್ನ ಚಾನಲಿಂದ ನಿಮ್ಗೆ ಅದು ಫಸ್ಟಾಗಿ ಗೊತ್ತಾಗುತ್ತೆ, ನೀವು ಅದಕ್ಕೆ ಪ್ರಿಪೇರ್ ಇರ್ಬೋದು. ಓಕೆ, ಥ್ಯಾಂಕ್ ಯು.